ಯಾರಿಂದಲೂ ಸೋಲು ಕಾಣದವನು ಅನ್ನೋ ಅರ್ಥದ ಹೆಸರಿಟ್ಟುಕೊಂಡ ಕುರುವಂಶದ ನಿಜ ವಾರಸುದಾರನಾದ ನಾನು ಈ ಪಾಂಡವರ ಮುಂದೆ ಶರಣಾಗುವುದೇ? ಛೇ! ಸುಯೋಧನನ ಮನಸ್ಸು ಪ್ರತಿ ಕ್ಷಣವೂ ಶರಣಾಗತಿ ಅನ್ನೋ ಮಾತನ್ನ ವಿರೋಧಿಸಲೇ ಇತ್ತು. ಆದರೂ ಪಾಪ ಧರ್ಮರಾಯ ಏನನ್ನೋ ಸಾಧಿಸಿದವನಂತೆ ಇಲ್ಲಿಗೆ ಬಂದು ನಿಂತು ಔದಾರ್ಯದ ಮಾತುಗಳಾಡ್ತಾ ಇದ್ದಾನೆ. ಹಾಗೆ ಮಾತಾಡುವ ಮೂಲಕ ಕೌರವೇಶ್ವರನನ್ನ ಅವಮಾನ ಪಡಿಸೋದು ಬಿಟ್ಟು ಮತ್ತಿನ್ಯಾವ ಉದ್ದೇಶ ತಾನೆ ಇವನಿಗೆದ್ದೀತು? ಇವನು ಮೊದಲಿಂದಲೂ ಇದನ್ನೇ ಮಾಡಿಕೊಂಡು ಬಂದವನಲ್ವೇ? ಸುಯೋಧನನ ಮನಸ್ಸು ಖಾಂಡವ ಪ್ರಸ್ಥದ ದಿನಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಏನೋ ತಂದೆ ಇಲ್ಲದ ಮಕ್ಕಳು, ಹುಟ್ಟಿದಾಗಿನಿಂದ ಕೀಳರಿಮೆಯಲ್ಲೇ ಬೆಳೆದವರು ನಮ್ಮ ವೈಭೋಗಗಳನ್ನ ಕಂಡು ಕರುಬುತ್ತಿದ್ದಾರೆ ಅನ್ನೋದನ್ನ ನೋಡೋದಿಕ್ಕಾಗದೆ ಅವತ್ತು ಮಹಾರಾಜ ಧೃತರಾಷ್ಟ್ರ ಈ ಪಾಂಡವರಿಗೆ ಖಾಂಡವ ಪ್ರಸ್ಥವನ್ನ ಬಿಟ್ಟುಕೊಟ್ಟಿದ್ದ. ಹೊಸ ರಾಜಧಾನಿ ನಿರ್ಮಿಸಿಕೊಂಡು ಅಲ್ಲಿ ತಮ್ಮ ಪಾಡಿಗೆ ತಾವು ರಾಜ್ಯಭಾರ ಮಾಡಬೇಕಾದ ಈ ಕೌಂತೆಯರು ಮಾಡಿದ್ದೇನು? ಅಲ್ಪನಿಗೆ